ನಾನು ಬೆಂಗಳೂರಿಗೆ ಬಂದು 14 ಇಯರ್ಸ್ ಪ್ಲಸ್ ಆಯಿತು. ಅಲ್ಲಿ ಬನಶಂಕರಿಗೂ ಹೋಗೋಕ್ಕಾಗಲಿ. ದೃಷ್ಟಿ ಆಗತ್ತಂದ್ರೆ ತಿನ್ಬಿಟ್ಟು ಸಿಗ್ತೀನಿ. ನಾನು ರೇವಂತ್ ನಮ್ಮ ಭಯ್ಯನ ಅಂಗಡಿಗೆ ಇವತ್ತು ಶಾಪಿಂಗಿಗೆ ಬಂದಿದ್ದೀವಿ. ಹಾಯ್ ಭಯ್ಯ. ಸೊ 20,000 ರೂಪಾಯಿ ಬಟ್ಟೆ ತಗೊಂಡಿದ್ದಾರೆ, ಕೊಡ್ತಾ ಇದೀವಿ. ಎಸ್ ಹಾಯ್ ಬರ್ಡೇಸ್, ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ನಾನು ಎಲ್ಲಿಗೆ ಬಂದಿದ್ದೀನಿ ಅಂದರೆ ನನ್ನ ಜೊತೆ ಯಾರಿದ್ದಾರೆ ಅಂದರೆ ನೋಡಿ ಇಲ್ಲಿ. ಒಡ್ಡೆ. ಸೊ ಗೈಸ್, ನನ್ನ ಜೊತೆ ಬೆಳಗ್ಗೆನೆ ಟೈಮ್ ಎಷ್ಟು ಇವಾಗ 8:35ಗೆ ನಾವು ಬೆಳಗ್ಗೆ ಬಂದಿರೋದು ಶಿವಾಜಿ ಮಿಲ್ಟ್ರಿ ಹೋಟೆಲ್. ಏನು ಗೊತ್ತಾ ಶಿವಾಜಿ ಮಿಲ್ಟ್ರಿ ಹೋಟೆಲ್ ಯಾಕೆ ಬಂದಿದ್ದೀವಿ ಗೊತ್ತಾ? ಇಲ್ಲ, ಶಿವಾಜಿ ಮಿಲ್ಟ್ರಿ ಹೋಟೆಲ್ಗೆ ಇಲ್ಲಿ ಇದ್ಯಾವುದು ಮಾಲಪೇಶ ಪಕ್ಕ ಇದೆ, ಬ್ಯಾಟ್ರಾಯನ್ಪುರ, ಇಲ್ಲೂ ಬರಲಿಲ್ಲ. ಇವತ್ತು ನಮ್ಮ ಮುಂದೆ ಬಾದಾಗಿ ಹೋಗ್ಬರೋಣ ಅಂತ ಕರ್ಕೊಂಡು ಹೋಗ್ತಿದ್ದಾನೆ. ಮೇಲೋಗ ನಡೆಯಿರಿ. ಅದಕ್ಕೆ ಸೊ ಇವತ್ತು ಏನೇನು ಟೇಸ್ಟ್ ಮಾಡೋಣ ಉಂಡೆ? ಕಾಲ್ ಸೂಪ್, ಇಡ್ಲಿ ಚೆನ್ನಾಗಿರುತ್ತಾ? ಬ್ರೇಕ್ಫಾಸ್ಟ್. ಇವನಿಗೆ ಇನ್ನೊಂದು ಹೆಸರೇ ಇಡ್ಲಿ ಅಂತ. ಇದು ಯಾರು ಇಟ್ಟಿರೋದು? ಇವನು ಸೊಸೆ ಇಟ್ಟಿರೋದು. ಹೇಳಿದ್ರ ಇಡ್ಲಿ ಮಾಮು ಅಂತ ಏನು ಹೆಸರು, ಇನ್ನೊಂದು ಹೆಸರು ಏನೇನೆಲ್ಲ ಇದೆ ಹೆಸರು ಇದೆ ನೋಡಿ ನಮ್ಮ ಒಳ್ಳೆಗೆ. ಅಭಿಮಾನಿ, ಪ್ರೀತಿ ಅಂದ್ರೆ. ಅಯ್ಯೋ ಹೌದೌದು, ಒಪ್ಕೋತ ನಡಿಯಪ್ಪ. ಮನೆಗೆ ಒಳಗೆ ಹೋಗೋಣ, ಆರ್ಡರ್ ಮಾಡಿ ತಿನ್ನೋಣ. ಆ ಕಡೆ ಕೂತೀಯಾ? ಫ್ಯಾಮಿಲಿ ಸೆಕ್ಷನ್. ನಾ ಫ್ಯಾಮಿಲಿ ಅಲ್ಲಿ ಬಂದು. ನೀನು ಫ್ಯಾಮಿಲಿನಾ? ನೀನು ಡೀಸೆಂಟಾ? ಅದು ಯಾವ್ದು ಡೀಸೆಂಟು? ನಿಮ್ಮಂಥವ್ರ ಜೊತೆ ನಾವು ಹೆಂಗೆ ಬದುಕ್ತಿದ್ದೀವಿ ಅಂತ ನಮಗೆ ಗೊತ್ತುಕೊಂಡ್ರು. ಆ ಕಷ್ಟ ನಮಗೆ ಮಾತ್ರ ಗೊತ್ತುಕೊಂಡ್ರು ಇಂಥವ್ರ ಜೊತೆ ಹೆಂಗೆ ಬದುಕ್ತಿದ್ದೀನಿ ಅಂತ. ಇದಕ್ಕೆ ನಮ್ಮ ಬಾಯ್ಸ್ ಕಮೆಂಟ್ ಹಾಕ್ಲೇಬೇಕು, ಇಂಥ ನಮ್ಮ ಜೊತೆ ಹೆಂಗೆ ಬದುಕ್ತಿದ್ದೀವಿ ಅಂತ. ಪ್ಲೀಸ್ ಹಾಕಿ. ಬಂದಿರೋದು ಇಲ್ಲಿಂದ 5 ಕಿಲೋಮೀಟ್ರಿಗೆ ಒಳ್ಳೆ 250 ಕಿಲೋಮೀಟ್ರ್ ಬಂದಿರೋ ರೇಂಜಿಗೆ ಕೂತಲ್ಲಿ ಲೋಫರ್ ನನ್ನ ಮಗ. ಇವತ್ತು ವೀಕೆಂಡ್, ಸಂಡೇ, ಮಲ್ಕೊಂಡಿದ್ದು. ನೀನೇ ತಾನೇ ಕರ್ಕೊಂಬಂದಿದ್ದು ಪಾಂಡು? ಅಲ್ಲ, ಇನ್ನೂ ಮಲ್ಕೊತಾ ಇದ್ದೆ. ಸರಿ, ಆರ್ಡ್ರ್ ಮಾಡು. ಏನಂತ ಬರ್ತಾರೆ, ಸೆಲ್ಫ್ ಸರ್ವಿಸ್ ಆಯಿತು. ಅವರೇ ಓಕೆ, ವೆಯ್ಟ್ ಮಾಡೋಣ. ಸೊ ಆರ್ಡ್ರ್ ಮಾಡಾದ್ಮೇಲೆ ಏನು ತೊಗೊಂಡಿದ್ದೀವಿ ಅಂತದ್ದು ಐ ವಿಲ್ ಶೋ ಯು ಗೈಸ್. ಬಾಯ್. ಮನೋಜ್ ಅವರೇ, ಇವತ್ತೇನು ಪ್ಲ್ಯಾನು? ಸರ್, ಇವಾಗ ಪೀಸಾಗಿ ಕಾಲ್ ಸೂಪು, ಇಡ್ಲಿ, ಚಿಕನ್ ಪಲಾವ್, ಮಟನ್ ಪಲಾವ್ ಏನೋ ಒಂದು ತಿನ್ಕೊಂಡು ಸರ್ ಇವಾಗ ನೆಕ್ಸ್ಟ್ ನಿಮ್ಮ ಮನೆಗೆ ಹೋಗೋಣ. ಅದಾದಮೇಲೆ ಒಂದು ಸ್ವಲ್ಪ ಶಾಪಿಂಗು ಪ್ಲಸ್ ಡಿ-ಮಾರ್ಟಿಗೆ ಹೋಗೋಣ. ಡಿ-ಮಾರ್ಟ್ ಮುಗಿಸ್ಕೊಬರೋಣ. ಇವತ್ತು ಸಂಡೇ ಫುಲ್ ಶಾಪಿಂಗಿಗೆ ಪ್ಲ್ಯಾನ್ ಹಾಕೊಂಡಿರಂಗಿದ್ದೀರಾ? ಏನು ಮಾಡೋಣ ಸರ್, ಬಟ್ಟೆ ಇಲ್ವಲ್ಲ, ಬಟ್ಟೆನೂ ಬೇಕು, ತಿನ್ನಕ್ಕೆ ಬೇಕು, ಹಂಗಾಗಿ ಫುಲ್ ಜಾಲಿ ಹಂಗಾರೆ ಇವತ್ತು ಫುಲ್ ಜಾಲಿ ಮಾಡೋಣ ಸರ್. ಮಧ್ಯಾಹ್ನದ ಮೇಲೆ ನಾನು ಮನೆ ಖಾಲಿ ಆಗ್ಬೇಕು ಸರ್. ಓಹ್, ಪ್ಯಾಕಪ್ ಮಧ್ಯಾಹ್ನದಲ್ಲಿ ಪ್ಯಾಕಪ್. ಎಸ್, ಆಯಿತು, ಒಳ್ಳೇದಾಗಲಿ ನಿಮಗೆ ಒಳ್ಳೆ ಹುಡುಗಿ ಸಿಗಲಿ. ನಿಮಗೂ ಸಿಗಲಿ ಸರ್. ನೀವು ಫಸ್ಟ್ ಆಗಿ, ನೀವು ದೊಡ್ಡವರು, ಆಮೇಲೆ ನಮ್ಮದು ಏನಿದ್ರು. ಹಂಗಾರೆ ನೀವು ದೊಡ್ಡವರು ಸರ್. ಆಯ್ತು ಸರ್, ಆಗೋಣ ಬಿಡಿ. ಇವಾಗ ಊಟ ಮಾಡೋಣ. ತಿಂಡಿ ಅದು ಊಟ ಅಲ್ಲ. ಊಟಕ್ಕೆ ಈಗಲೇ ಊಟಕ್ಕೆ ಕರ್ಕೊಂಡ್ಬಂದಿರೋ ಇದೆ ಸರ್. ಆಯ್ತಾ? ಕಾಲ್ ಸೂಪು ಇದು ಅಂದ್ಬಿಟ್ಟು ಬಿರಿಯಾನಿ ತಿನ್ನಿಸ್ತಿದ್ಯಾ? ಇನ್ನೇನು? ಅದೇ ಬಿರಿಯಾನಿನೇ. ಯಾಕೆ ಹಾಸನದಲ್ಲಿ ಇಡ್ಲಿ ಮಾಮೂಲಿ ತಿಂತಾ ಇರ್ಲಿಲ್ವಾ? ನೆನಪಿಲ್ವಾ? ಜೊತೆಲಿ ಪಕ್ಕದಲ್ಲಿ ಇನ್ನೊಂದು ಇಷ್ಟುದ್ದ ಬಾಟ್ಲಿರೋದು. ನೀರಿನ ಬಾಟ್ಲು? ಅದೇ ಏನೋ ಒಂದು ನೀರಿನ ಬಾಟ್ಲು ಇಟ್ಕೋಬೇಕು ಗುರು. ಬೆಳಗ್ಗೆನೇ ಇರೋದು. ಗೈಸ್ 4 ಲೀಟರ್ ನೀರು ಕುಡೀರಿ. ಈ ನನ್ನ ಮಗನಿಗೂ ಹೇಳ್ಬಿಟ್ಟು 4 ಲೀಟರ್ ನೀರು ಕುಡಿಸ್ತಾ ಇದ್ದೀನಿ. ಆಯಿತು, ಸರಿ ಆಯ್ತು. ಇವಾಗ ಬರಲಿ, ಆಮೇಲೆ ಕಂಟಿನ್ಯೂ ಮಾಡೋಣ. ಏನು ಆರ್ಡರ್ ಮಾಡಿದ್ದೀನಿ ತೋರಿಸೋಣ. ಓಕೆ, ಹೇಳ್ದಲ್ಲ ಆಗಲೇ ಏನೇನು ತಿಂತೀವಿ ಅಂತ. ಬಟ್ ನಾನು ಹೇಳೋದು ಉಲ್ಟಾ ಪಲ್ಟಾ. ಅದು ಏನು ಸೀದಾ ನೋಡಿ ತೋರಿಸೋಣ. ಸೊ ಬಂತು ಗೈಸ್. ಕಳ್ಳಾಯಿ ಹೆಂಗೆ ಬಾರಿಸ್ತವನೆ ಕಾಲ್ ಸೂಪ್ ಜೊತೆ ಕುಡಿಯೋನೆ. ಹೆಂಗೈತೆ ಗೈಸ್? ಆಮೇಲೆ ಇಡ್ಲಿ ಸಾಂಬಾರಾ? ಚಿಕನ್ ಸಾಂಬಾರು, ಇಡ್ಲಿ ಸಾಂಬಾರು, ಮಟನ್ ಪುಲಾವ್, ಮತ್ತು ನಂಗೊಂದು ಕಾಲ್ ಸೂಪ್. ಬನ್ನಿ ಬ್ಯಾಟಿಂಗ್ ಮಾಡೋಣ ಇವಾಗ.
ದೃಷ್ಟಿ ಆಗತ್ತೆ ಕಣ. ದೃಷ್ಟಿ ಆಗತ್ತಂತೆ. ತಿನ್ಬಿಟ್ಟು ಸಿಗ್ತೀನಿ. ಮೊನ್ನೆ ತಾನೇ ದೇವಸ್ಥಾನಕ್ಕೆ ದೃಷ್ಟಿ ತೆಗೆಸ್ಕೊಂಡು ನೀನು. ತಿನ್ಬಿಟ್ಟು ಸಿಗ್ತೀನಿ ಗೈಸ್. ಬಾಯ್ ಗೈಸ್. ನಮ್ಮ ಸೀನಿಯರ್ ಒಬ್ಬರು ಫುಡ್ ಲವರ್ ಸಿಕ್ಕಿದ್ದಾರೆ. ಹಾಯ್ ಸರ್. ಇವರು ಲೊಕೇಶನ್ ಸಜೆಸ್ಟ್ ಮಾಡ್ತಿದ್ದಾರೆ. ಒಂದು ನಂದಿನಿ ಲೇಔಟ್ ಹತ್ರ ಪ್ರಶಾಂತ್ ಅಂತ, ಅಲ್ಲಿಗೂ ವಿಸಿಟ್ ಮಾಡೋಣ. ಇನ್ನೊಂದು ಸರ್ ಎಷ್ಟು ವರ್ಷ ಆಯಿತು ಸರ್ ನೀವು ಬೆಂಗಳೂರಲ್ಲಿದ್ದು? ನಾನು 45 ವರ್ಷ. ಒಳ್ಳೆ ಮಟನ್ ಚಿಕನ್ ಎಲ್ಲ ಬ್ಯಾಟಿಂಗ್ ಮಾಡಿದ್ದೀರಾ ಅಲ್ಲಿ. ಚೆನ್ನಾಗಿದೆ, ಅಲ್ಲಿ ನೋಡಿಕೊಂಡು ಹೋಗ್ತೀನಿ. ಸೂಪರ್ ಸರ್. ಅಥೆಂಟಿಕ್ ಫುಡ್. ಅದೇ ಒಂದು ನಂದಿನಿದು ಒಂದು ಸಲ ಟ್ರೈ ಮಾಡಬೇಕು, ಬನಶಂಕರಿ ಶಿವಾಜಿನೂ ಟ್ರೈ ಮಾಡಬೇಕು, ಆಮೇಲೆ ಇನ್ನೊಂದು ಟ್ರೈ ಮಾಡಬೇಕು. ಇವಾಗ ಸ್ವಲ್ಪ ಟೇಸ್ಟ್ ಹೋಯ್ತು. ಅದು ಯಾವುದಪ್ಪ, ಹೊಸಕೋಟೆ. ಅದು ಈಗಲೂ ಚೆನ್ನಾಗಿದೆ, ಮಣಿ ಬಿರಿಯಾನಿ. ಓಕೆ ಸರ್, ಥ್ಯಾಂಕ್ ಯು. ನಿಮ್ಮ ಹೆಸರು? ಅಶೋಕ್. ಅದು ಚೆನ್ನಾಗಿದೆ ಗಾಡಿಯಲ್ಲಿ. ಸೊ ನಮ್ಮ ಸೀನಿಯರ್ ಹೇಳಿದಂಗೆ ಇವಾಗ ನೆಕ್ಸ್ಟ್ ವೀಕೆಂಡು ಅಲ್ಲಿಗೂ ಹೋಗಿ ಬರೋಣ ಗೈಸ್. ಇವಾಗ ನಾವು ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು ಸರ್, ಬಾಯ್. ಕಳ್ಳಮ್ಮಗ ಹೆಂಗೆ ತಿಂತಾವ್ ನೋಡಿ. ನಾನ್ ವೆಜ್ ಬ್ಯಾಟಿಂಗಲ್ಲಾದರೆ ಎಕ್ಸ್ಪರ್ಟು. ಬೇರೆ ಏನು ಚಿಕನ್ ತಿನ್ನಲ್ಲ ಗೈಸ್ ಇವನು. ಇವಾಗ ಕಾಲು ಸೊಪ್ಪು ಮಾತ್ರ ಬಾರಿಸ್ತವನೆ. ಚಿಕನು ಮಟನ್ನು ತಿನ್ನಂಗಿಲ್ಲ ಇವನು. ಬಟ್ ಆದರೂ ಕಾಲು ಸೊಪ್ಪು ಬಾರಿಸ್ತಾನೆ. ಅದು ಯಾವ ಧೈರ್ಯದಲ್ಲಿ ಬಾರಿಸ್ತಾನೆ ಗೊತ್ತಿಲ್ಲ. ಸರ್ ಡಾಕ್ಟ್ರ್ ಹೇಳಿಲ್ವಾ ಸರ್ ತಿನ್ನಬಾರ್ದು ಅಂತ? ಡಾಕ್ಟ್ರಿಗೆ ಟ್ರೀಟ್ಮೆಂಟ್ ಕೊಟ್ಟು ಬಂದಿದ್ದೀನಿ. ಏನು ಗೈಸ್, ಊಟ ತಿಂಡಿ ಮುಗಿಸ್ಕೊಂಡು ಗೈಸ್ ಬಿಲ್ ಪೇ ಮಾಡೋಣ ಗೈಸ್. ನನಗೋಸ್ಕರ ಬಿಲ್ ಪೇ ಮಾಡೋನೆ. ಥ್ಯಾಂಕ್ಸ್ ರೇವತ್. ರೇವತ್, ಈ ಇಷ್ಟೊಂದು ಲವ್ ಯಾವಾಗಲಿಂದ ಬಂತು ರೇವತ್? ಬಿಲ್ ಪೇ ಮಾಡೋಷ್ಟು ಲವ್ ಯಾವಾಗಲಿಂದ ಬಂತು ರೇವತ್? ಆಯ್ತು ಬಿಡ. ಲವ್ ಯು ಮಂಚ. ಲಿಫ್ಟ್ ವೆಯ್ಟ್ ಮಾಡ್ತಿದ್ದೀವಿ, ನೋಡೋಣ. ನಿಮಗೆ ಏನೋ ಹೇಳಬೇಕು. ಇಲ್ಲಿ ಫುಡ್ಡಿನ ರಿವ್ಯೂ ಕೊಡೋಣ ಅಂತ ನೋಡ್ತಾ ಇದ್ದೀನಿ. ಬಟ್ ಇಲ್ಲಿ ಇವ್ರ ಮುಂದೆ ಬೇಡ ಅಂತ ಸುಮ್ಮನೆ ರಿವ್ಯೂ ಕೊಡ್ತೀನಿ. ಒಂದು ನಿಮಿಷ. ಎಲ್ಲ ನೀನು ತಿಂದಿರೋದಕ್ಕೆ ಲಿಫ್ಟ್ ಓವರ್ಲೋಡ್ ಆಗಿ ಕುಯ್ ಅಂತ ಐತೆ. ಕೆಳಕ್ಕೆ ಹೋಗುತ್ತೋ ಇಲ್ವೋ ಗೊತ್ತಾಯ್ತಾ ಇಲ್ಲ. ಹೋಯ್ತು ಬಂತು ನೋಡು, ಬಂತು ಮಚ್ಚ ಬಂತು. ಗೈಸ್ ಅಲ್ಲಿ ರಿವ್ಯೂ ಕೊಡೋಕ್ಕೆ ಅಲ್ಲಿ ಮನಸ್ಸಾಗಲಿಲ್ಲ. ಬಟ್ ಇವಾಗ ರಿವ್ಯೂ ಕೊಡ್ತೀನಿ. ಮಟನ್ ಪಲಾವ್ ಪ್ಲಸ್ ಸಾಂಬಾರು ಸದಾಗಿತ್ತು. ಆಮೇಲೆ ಸೂಪ್ ಇದೆಯಲ್ಲ ಅದು ಸ್ವಲ್ಪ ಸಪ್ಪೆ ಇತ್ತು. ಪ್ಲಸ್ ನಮ್ಮ ಹಾಸನಲ್ಲೇ ಮಸ್ತಾಗಿ ಸಿಗುತ್ತೆ ಆ್ಯಕ್ಚುಲಿ. ಸೊ ಅಲ್ಲೇ ಬೆಟ್ರ್ ಅನ್ನಿಸ್ತು. ಅದು ಬಿಟ್ಟರೆ ಇನ್ನೇನು ಇಡ್ಲಿನೂ ಓಕೆ ಜಸ್ಟ್ ಓಕೆ ಅಷ್ಟೇ. ಎಸ್ ಗೈಸ್, ಇವಾಗ ನಮ್ಮ ಲೆವೆಲ್ ಟ್ರೈ ಮಾಡೋರು ಮಾಡ್ಬೋದು. ಈಗ ನಮ್ಮ ಇದು ಒರಿಜಿನಲ್ ಅಲ್ಲ, ಓಕೆ. ರೋಡೇ ಇರಲಿ ಉಂಟು ಎಸ್ ಗೈಸ್, ಒರಿಜಿನಲ್ಲೇ ಅದು ಒರಿಜಿನಲ್. ಯಾವುದೋ ಒಂದು ನೋಡೋಣ, ಅಲ್ಲೂ ಹೋಗಿ ಟ್ರೈ ಮಾಡೋಣ. ಎಸ್ ಗೈಸ್, ಮುಗೀತು. ಇವಾಗ ಇವ್ರ ಮನೆಗೆ ಹೋಗಿ ಸಿಗುವ. ಇವ್ರ ಮನೆಗೆ ಹೋದ್ಮೇಲೆ ಮತ್ತೆ ಪ್ಲ್ಯಾನ್ಸ್ಗಳಿದ್ದಾವೆ, ಅದನ್ನು ಕಂಟಿನ್ಯೂ ಮಾಡ್ತೀನಿ ಇದರಲ್ಲೇ. ಓಕೆ, ಬಾಯ್, ಟೇಕ್ ಕೇರ್ ಗೈಸ್. ಉಂಡೆ ರೂಮಿಗಂತೂ ಬಂದ್ವಿ. ಉಂಡೆ ರೂಮಲ್ಲಿ ಇದ್ದಾನೆ, ಬಟ್ ರೂಮು ತುಂಬ ಚೆನ್ನಾಗಿ ಇಟ್ಕೊಂಡವನೆ. ಅದಕ್ಕೆ ಒಳಗೆ ಹೋಗ್ತಿಲ್ಲ. ಚೆನ್ನಾಗಿ ಇಟ್ಕೊಂಡವನೆ. ಅದೇ ಅಲ್ಲಲ್ಲೇ ಬ್ಯಾಚುಲರ್ ರೂಮ್ ಗೊತ್ತಲ್ಲ, ಒಂದು ಉದ್ರೋಯ್ತದೆ ಗೈಸ್. ಎರಡರಲ್ಲೊಂದು ಉದುರಿಸ್ಕೊಂಡ. ಇಲ್ಲಿ ನನ್ನ ತಂಗಿ ಗಂಡ ಹೆಂಡ್ತಿರೋ ಜಗಳ ಮಾಡ್ಕೊಂಡು ಬಿಟ್ಟೋಗೋರೆ. ಸೊ ಗೈಸ್, ಇಲ್ಲಿಂದ ಇನ್ನೊಂದು ಪ್ಲ್ಯಾನ್ ಇದೆ. ಅಲ್ಲಿಗೂ ಹೋಗಬೇಕು ಇವಾಗ. ಅವ್ನು ರೆಡಿ ಆಗ್ತಿದ್ದಾನೆ. ರೆಡಿ ಆದ ತಕ್ಷಣ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಬಾಯ್. ಎಸ್ ಬಡೀಸ್. ಸೊ ನಾನು ರೇವಂತ್ ನಮ್ಮ ಬಯ್ಯನ ಅಂಗಡಿಗೆ ಇವತ್ತು ಶಾಪಿಂಗಿಗೆ ಬಂದಿದ್ದೀವಿ. ಹಾಯ್ ಭಯ್ಯ. ಸೊ ಇಲ್ಲಿ ಒಂದು ಸ್ವಲ್ಪ ಶಾಪಿಂಗ್ ಮಾಡಿ ನನಗೂ ಸುಮಾರು ಬಟ್ಟೆಗಳು ಬೇಕಿತ್ತು. ಸೊ ಇವಾಗ ತೊಗೊಂಡು ಹೋಗೋಣ. ಯಾವುದಾದ್ರು ಬಟ್ಟೆ ಇದೆ ತೋರಿಸ್ತೀನಿ. ಹಂಗೆ ಡಿಸ್ಪ್ಲೇನೂ ಮಾಡ್ತೀನಿ. ಒಂದು ನಿಮಿಷ. ಸೊ ದಿಸ್ ಈಸ್ ಅವರ್ ಶಾಪ್. ಎಸ್, ಇದು ಚೆನ್ನಾಗಿದೆ ಅಂತವನೇ ನಮ್ಮ ಉಂಡೆ. ಅವನು ತೊಗೋತಿದ್ದಾನೆ. ಸೊ ನಮ್ಮ ಭಯ ಹೆಲ್ಪ್ ಮಾಡ್ತಿದ್ದಾರೆ. ನಾವು ಫಾರ್ಮಲ್ಸ್ ಅಪ್ಪ. ಅವ್ರು ಫುಲ್ ಫಾರ್ಮಲ್ಸ್, ನಾವು ಸ್ವಲ್ಪ ಕ್ಯಾಶುಯಲ್ಸ್. ಎಸ್, ಇನ್ನೊಂದು ಕೊಟ್ಟರು. ಈ ಸೈಜ್ ಬೇರೆ ಚೇಂಜ್ ಮಾಡೋಣ. ಸೈಜ್ ಬೇರೆದು ಗೈಸ್. ನಾನು ಉಂಡೆ ಎರಡು ಜೊತೆ ಬಟ್ಟೆ ತಗೊಂಡು, ಸೊ ನಮ್ಮ ಓನರ್ ಅವರಿಗೆ ಬಾಯ್ ಹೇಳ್ತಾ, ನಮ್ಮ ಭಾವಂಗೆ ಬಾಯ್ ಹೇಳ್ತಾ
ಉಡುಪು 1 ಇದೆ, ಉಡುಪು 2 ಇದೆ. ಸೊ ಹೇಳಿ ಬಾಬಾ ಏನಾದರೂ ಯಾವ ಅಡ್ರೆಸ್ ಹೇಳ್ಬಿಡಿ ನಿಮ್ಮದು. ಬನ್ನಿ ವಿಸಿಟ್ ಮಾಡಿ, ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ, ತಗೊಳ್ಳಿ. ಭರತ್ನಗರಲ್ಲಿ ಲೊಕೇಟ್ ಆಗಿರೋದು ನಮ್ಮ ಶಾಪು. ಬನ್ನಿ ವಿಸಿಟ್ ಮಾಡಿ. ಎಸ್ ಭಯ್ಯ, ಥ್ಯಾಂಕ್ ಯು. ಮತ್ತೆ ವಿಸಿಟ್ ಮಾಡಿ. ಶ್ಯೂರ್ ಬ್ರೋ. ಬನ್ನಿ ಗೈಸ್ ಹೋಗೋಣ. ಗೈಸ್ ಎರಡೆರಡು ಜೊತೆ ಬಟ್ಟೆ ತೊಗೊಂಡು ರೆಡಿಯಾಗಿ ಓಡ್ತಾ ಇದ್ದೀವಲ್ವಾ. ಸೊ ಇವಾಗ ಅಂಗಡಿ ತೋರಿಸ್ತೀನಿ ನಿಮಗೆ. ಹಾಯ್ ಬಾಯ್. ಸೊ ಗೈಸ್ ಎಲ್ಲ ವೆರೈಟಿ ಶರ್ಟ್ ಟಿ ಶರ್ಟ್ಸ್ ಎಲ್ಲ ಅವೈಲೇಬಲ್ ಇದೆ. ನಮ್ಮ ಬೈ ಇಲ್ಲೇ ಇರ್ತಾರೆ, ಅವ್ರದ್ದೇ ಅಂಗಡಿ. ಸೊ ಟಿ ಶರ್ಟ್ಸ್ ಓಕೆ. ಹುಡೀಸ್ ನೋಡಿ, ಹುಡೀಸ್ ಎಲ್ಲ ಕ್ವಾಲಿಟಿ ಸಗದಾಗಿದೆ ಗೈಸ್, ಕ್ವಾಲಿಟಿ ಮಾತ್ರ. ಆಮೇಲೆ ಜೀನ್ಸ್ ಪ್ಯಾಂಟ್ಗಳು ಇದ್ದಾವೆ. ಹಾಂ, ನೋಡಿ ಗೈಸ್. ಸೊ ಬ್ಯಾಗಿ, ಹಾಂ ಎಲ್ಲ ಈಗ ಟ್ರೆಂಡಿಂಗ್ ಇರೋ ಬ್ಯಾಗಿ ಪ್ಯಾಂಟ್ಸ್ ಎಲ್ಲ ಇದ್ದಾವೆ. ಸೊ ಅದು ಅವೈಲೇಬಲ್ ಇದೆ. ಬ್ಯಾಗಿ ಪ್ಯಾಂಟ್ಗಳೆಲ್ಲ ಪ್ರಿಂಟೆಡ್ಡು ಟಿ ಶರ್ಟ್ಗಳು ಬಂದು ಪ್ರೀಮಿಯಂ ಟಿ ಶರ್ಟ್ಗಳಿದೆ. ನೋಡಿ ಏನು ಟಿ ಶರ್ಟ್ ಚೆನ್ನಾಗಿದೆ. ನಿಮ್ಗೆ ಇನ್ನೊಂದು ಟಿ ಶರ್ಟ್ ತೋರಿಸ್ತೀನಿ ಒಂದು ನಿಮಿಷ. ಸೊ ಇನ್ನೊಂದು ಟಿ ಶರ್ಟ್ ನೋಡಿ, ನಂಗೆ ತುಂಬಾ ಇಷ್ಟ ಆಯಿತು ಈ ಟಿ ಶರ್ಟ್. ಬಟ್ ಆಫೀಸಿಗೆ ಹಾಕೊಂಡು ಹೋಗೋಕ್ಕಾಗಲ್ಲ ಅಂತ ಡೀಸೆಂಟಾಗಿರೋ ಸ್ವಲ್ಪ ಎಸ್. ಸೊ ನೋಡೋದ್ರಲ್ಲ ಗೈಸ್ ಎಲ್ಲ ವೆರೈಟೀಸ್ ಏನೇನಿದೆ ಅಂತ. ಜಾಕೆಟ್ಸ್ಗಳು ಅವೈಲೇಬಲ್ ಇದೆ. ಜೀನ್ಸ್ ಜಾಕೆಟ್ ಇದೆ ನೋಡಿ. ಎಸ್. ಓಕೆ, ಜಾಕೆಟ್ಗಳು ನೋಡಿ ಎಲ್ಲ. ಸೊ ಎಲ್ಲ ಪಾರ್ಟಿ ವೇರ್ ಟೈಪ್ ರೈಡಿಂಗ್ ಜಾಕೆಟ್ಸ್ಗಳು ಆಗುತ್ತೆ. ಸೊ ಇಷ್ಟೊಂದೆಲ್ಲ ಅವೈಲೇಬಲ್ ಇದೆ. ಸೊ ಬೈ ಇವಾಗ ಇದ್ರ ಲೊಕೇಶನ್ ಎಲ್ಲಿ ಬರುತ್ತೆ? ಇದ್ರದ್ದು ಲೊಕೇಶನ್ ಎಲ್ಲಿ ಬರುತ್ತೆ? ಲೊಕೇಶನ್ ಬಂದು ಉಡುಪು ಮೆನ್ಸ್ ವೇರು, ಭರತ್ನಗರ, ಈಸ್ಟ್ ವೆಸ್ಟ್ ಕಾಲೇಜ್ ರೋಡು, ಆಪೋಸಿಟ್ ಸಾರಥಿ ಫ್ಯಾಮಿಲಿ ರೆಸ್ಟೋರೆಂಟ್. ಸೊ ಗೈಸ್ ಲೊಕೇಶನ್ ಅಡ್ರೆಸ್ ಎಲ್ಲ ಡಿಸ್ಕ್ರಿಪ್ಷನ್ಗೂ ಹಾಕಿರ್ತೀನಿ. ಸೊ ಮ್ಯಾಪಲ್ಲಿ ನೋಡ್ಕೊಂಡು ಬನ್ನಿ ಪ್ಲೀಸ್. ಓಕೆ ಬಾಯ್. ನಮ್ಮ ಬಾವ ಬಟ್ಟೆ ತೊಗೊಂಡು ಜ್ಯೂಸ್ ಕೊಡಿಸ್ತಿದ್ದಾರೆ. ಅದೇ ಅದೇ ಇವೆಲ್ಲ ತಮಾಷೆ ವ್ಲಾಗ್. ಸೊ ಬಾವ ಇಷ್ಟೊಂದು ಪ್ರೀತಿ ತೋರಿಸ್ತಿರೋದಕ್ಕೆ ಸದಾ ಚಿರು ನೋಡಿ. ಥ್ಯಾಂಕ್ಸ್ ಫಾರ್ ಜ್ಯೂಸ್. 20,000 ರೂಪಾಯಿ ಬಟ್ಟೆ ತಗೊಂಡಿದ್ದಾರೆ, ಕೊಡ್ತಾ ಇದೀವಿ. ಎಸ್. ಏನೊಂಡೆ ಸದಾ ಮರ್ಯಾದೆ ಇಲ್ವಾ ನಿಂಗೆ? ಭವ್ಯಕ್ಕ ನೀವು ನೋಡ್ತಿದ್ರೆ ನಮ್ಮ ಭಾವಂಗೋಸ್ಕರ ಹಾರ್ಟ್ ಕಳಿಸಿ ಕಮೆಂಟಲ್ಲಿ. ಚೇರ್ಸ್ ಹೇಳ, ನಿಂಗೆ ಸದಾ ಮರ್ಯಾದೆ ಇಲ್ವಾ ನಿಂಗೆ? ಓಕೆ, ಸಭಾ ಮರ್ಯಾದೆ. ಚಿಯರ್ಸ್ ಗೈಸ್. ಇಲ್ಲಿಂದ ಹೊರಡ್ತಿದ್ದೀವಿ. ನೆಕ್ಸ್ಟ್ ಲೊಕೇಶನ್ ಬೇರೆ ಕೆಲಸ ಇದೆ ಅಂತ ಹೇಳಿದ್ವಲ್ಲ. ಸೊ ಇವಾಗ ನೆಕ್ಸ್ಟ್ ಲೊಕೇಶನಿಗೆ ಹೋಗಿ ಸಿಗ್ತೀನಿ. ಇಲ್ಲಿದಾಯಿತು, ನಾ ಬೈಕ್ ಕೊಡಿಸ್ಬೇಕು. ಬಾಯ್. ಹಾಯ್ ಬಡೀಸ್. ಶಾಪಿಂಗ್ ಎಲ್ಲ ಮಾಡಿಕೊಂಡು ಇನ್ನೂ ಶಾಪಿಂಗ್ ಮಾಡೋದಿತ್ತು. ಬಟ್ ನೀವೇ ನೋಡಿ ಎಷ್ಟು ಮೋಡ ಆಗಿದೆ, ತುಂಬ ಮಳೆ ಬಂದಿದೆ. ಸೊ ಹಂಗಾಗಿ ನಾವು ಇವತ್ತು ನೆಕ್ಸ್ಟು ಶಾಪಿಂಗ್ ಕಂಟಿನ್ಯೂ ಮಾಡ್ತಿಲ್ಲ. ಬಟ್ ಒಂಚೂರು ತರಕಾರಿ ತರಿದೆ, ಅದೊಂದು ತಂದುಬಿಟ್ಟು ಇಲ್ಲೇ ಇವತ್ತು ಸ್ಟೇ ನಾನು. ಹಂಗಾಗಿ ನೆಕ್ಸ್ಟ್ ಡಿಮಾರ್ಟ್ಗೆ ಹೋಗೋ ಪ್ಲ್ಯಾನ್ ಎಲ್ಲ ನಾಳೆನೋ ನಾಡಿದ್ದೋ ನೋಡಬೇಕು. ಯಾಕಂದರೆ ನಾನು ಕಂಪ್ಯೂಟರ್ ಟೇಬಲ್ಲು ತೊಗೋಬೇಕು, ಆಮೇಲೆ ಇನ್ನೊಂದಷ್ಟು ಐಟಮ್ಸ್ಗಳು ತೊಗೋಬೇಕು. ಗೊತ್ತಲ್ಲ ಎಷ್ಟು ಡೈಲಿ ಯೂಸ್ ಬ್ಯಾಚುಲರ್ ಲೈಫ್. ಸೊ ಅದಕ್ಕೋಸ್ಕರ ಈಗ ನಾವು ತರಕಾರಿ ತರಕ್ಕೆ ಹೋಗ್ತೀವಿ. ಆದರೆ ನಾನಿಲ್ಲೇ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಸೊ ಬೆಳಗ್ಗಿಂದ ಓಡಾಡಿದ್ದು, ಶಾಪಿಂಗ್ ಮಾಡಿದ್ದು, ಆಮೇಲೆ ಶಿವಾಜಿ ಹೋಟ್ಲದು ಎಲ್ಲ ಇಷ್ಟ ಆಗಿದೆ ಅಂತ ನಾನು ಅನ್ಕೋತಾ ಇದ್ದೀನಿ. ಹಾಗೆ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ಸೊ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಬೇಗ ಅಪ್ಡೇಟ್ ಆಗ್ತೀನಿ. ಕ್ಯಾಮ್ರಾ ಆಗಲಿ ಏನೇ ಅಂದರೆ ಕ್ವಾಲಿಟಿ ಕೊಡೋದ್ರಲ್ಲಿ ಎಷ್ಟು ಕೊಡೋಕ್ಕಾಗತ್ತೆ ಅಷ್ಟು ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಬೇಗ ಅಪ್ಡೇಟ್ ಮಾಡ್ಕೊಳ್ಳಿ. ಓಕೆ ಗೈಸ್, ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಸೊ ಸಿಗುವ. ಲಾಟ್ಸ್ ಆಫ್ ಲವ್. ಬಾಯ್. ಇಲ್ಲೇ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್. ಮಿಸ್ ಯು.